Welcome to Baswa Item Manvi channel. ಓಕೆ, ಈಗ ಡಿಸೈನನ್ನು ಆಫ್ ಮಾಡಿ ಆ್ಯಡ್ ನ್ಯೂ ರೆಕಾರ್ಡ್ ಅಂದರೆ ಆ್ಯಡ್ ನ್ಯೂ ರೆಕಾರ್ಡ್ ಫಾರ್ಮ್ ನಮಗೆ ಡಿಸ್ಪ್ಲೇ ಆಗಬೇಕು. ಈಗ ಅದೇ ಅಪ್ಡೇಟ್ ಎಕ್ಸಿಸ್ಟಿಂಗ್ ರೆಕಾರ್ಡ್ ಅಂದರೆ ಅಪ್ಡೇಟ್ ಎಕ್ಸಿಸ್ಟಿಂಗ್ ರೆಕಾರ್ಡ್ ಡಿಸ್ಪ್ಲೇ ಆಗಬೇಕು, ಆಗ್ತಾ ಇಲ್ಲ. ಇದರ ಹಿಂದ್ಗಡೆ ಕೋಡ್ ಬರಬೇಕು. ಡಿಸೈನ್ ಆನ್ ಮಾಡಿ ಇಲ್ಲೇನು ಮಾಡಬೇಕು, ನಮ್ದೇನು ಫಾರ್ಮು ಅಪ್ಡೇಟ್ ಫಾರ್ಮ್ ಡಾಟ್ ಶೋ. ಈಗ ತೋರಿಸ್ತಿದೆ ಅಪ್ಡೇಟ್. ಈ ಥರ ಅಪ್ಡೇಟ್ ಮಾಡ್ಬೋದು. ಈಗ ನಾವು ಕೋಡ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡೋಣ. ಪ್ರೀವಿಯಸ್ ಫಾರ್ಮಲ್ಲಿ ಫಾರ್ಮ್ ಆ್ಯಕ್ಟಿವೇಟ್ಗೆ ಏನು ಕೋಡ್ ಬರೆದಿದ್ವಿ ನಾವು, ಕಾಂಬೋ ಬಾಕ್ಸಲ್ಲಿ ಏನೇನು ಇನ್ಸರ್ಟ್ ಮಾಡಬೇಕು, ಆ್ಯಡ್ ಐಟಮ್ಸ್ ಏನೇನು ಮಾಡಬೇಕು ಅಂತ ನೋಡಿದ್ವಿ. ಅದೇ ಥರ ಅಪ್ಡೇಟ್ ಫಾರ್ಮಲ್ಲಿ ಅದೇ ಇನ್ಸರ್ಟ್ ಆಗಿರುತ್ತೆ. ಅಂದರೆ ಆಲ್ರೆಡಿ ಕೋಡ್ನ ನಾವು ಕಾಪಿ ಥರನೇ ಮಾಡಿಟ್ಟಿದ್ದೀವಿ. ಯೂಸಿಂಗ್ ಅಪ್ಡೇಟ್ ಫಾರ್ಮಿಂದ ಡ್ರ್ಯಾಗ್ ಮಾಡಿ ಮತ್ತು ಅದನ್ನು ಕ್ಯಾನ್ಸಲ್ ಮಾಡಿ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ದೀರಿ ನೀವು. ಈಗ ಇದರಲ್ಲಿ ನಾವು ಇನ್ನು ಆ್ಯಡ್ ಮಾಡೋಣ. ಏನು ಆ್ಯಡ್ ಮಾಡೋದು? ನ್ಯೂ ಫಾರ್ಮಲ್ಲಿ, ಅಂದರೆ ಈಗ ನ್ಯೂ ಫಾರ್ಮ್ ಯಾವುದು? ಅಪ್ಡೇಟ್ ಫಾರ್ಮು. ಇದರಲ್ಲಿ ಆ್ಯಕ್ಟಿವೇಟ್ ಮಾಡಿದಾಗ ಆ್ಯಡ್ ಫಾರ್ಮಲ್ಲಿರೋವೆಲ್ಲ ಇಲ್ಲಿ ಸ್ಟೋರ್ ಆಗಿರುತ್ತೆ. ಈಗ ನಾವು ಏನಂತ ಬರೀಬೇಕು, ಡಿಮ್ sh ಆ್ಯಸ್ ವರ್ಕ್ಶೀಟ್. ನೆಕ್ಸ್ಟು ಸೆಟ್, ಇದು ಆ್ಯಕ್ಟಿವೇಟಲ್ಲಿ ಯೂಸರ್ ಫಾರ್ಮ್ ಆ್ಯಕ್ಟಿವೇಟಲ್ಲಿ ಬರೆಯೋದು. sh ಈಸ್ ಈಕ್ವಲ್ ಟು ದಿಸ್ ವರ್ಕ್ಬುಕ್ ಡಾಟ್ ಶೀಟ್ಸ್. ಯಾವ ಶೀಟ್ 1? ನಮ್ಮದು ಶೀಟ್ 1 ಅಲ್ಲಿರೋದೆಲ್ಲ ಸ್ಟೋರೇಜ್. ಶೀಟ್ 1 ಕ್ಲೋಸ್. ನೆಕ್ಸ್ಟು dim I ಆಸ್ ಇಂಟೀಜರ್. ನೆಕ್ಸ್ಟ್ me ಡಾಟ್ ಕಾಂಬೋ ಬಾಕ್ಸ್ 2. ಇದು ಇವಾಗ ಪ್ರೆಸೆಂಟ್ ಕಾಂಬೋ ಬಾಕ್ಸ್ 2, ಇದು ಕಾಂಬೋ ಬಾಕ್ಸ್ 1. me ಡಾಟ್ ಕಾಂಬೋ ಬಾಕ್ಸ್ 2 ಡಾಟ್ ಫಸ್ಟ್ ಕ್ಲಿಯರ್ ಮಾಡೋಣ. ಏನಾದರೂ ಆಲ್ರೆಡಿ ಅಪ್ಡೇಟ್ ಅಥವಾ ಆ್ಯಡ್ ಆಗಿದ್ರೆ ಅದನ್ನು ಕ್ಲಿಯರ್ ಮಾಡೋಣ. ನೆಕ್ಸ್ಟು me ಡಾಟ್ ಕಾಂಬೋ ಬಾಕ್ಸ್ 2 ಡಾಟ್ ಆ್ಯಡ್ ಐಟಮ್. ಇವೆಲ್ಲ ಐಟಮ್ ಆ್ಯಡ್ ಆಗಬೇಕು. ಏಜೆಂಟ್, ಪರ್ಸನಲ್ ಅಸಿಸ್ಟೆಂಟ್, ಡೆಪ್ಟಿ ಮ್ಯಾನೇಜರ್ ಇವೆಲ್ಲ ಆ್ಯಡ್ ಆಗಬೇಕು. ಆ್ಯಡ್ ಐಟಮ್ ಡಬಲ್ ಕೊಟೇಶನ್. ಈಗ ಒಂದು ಫರ್ ಲೂಪ್ ಬರೆಯೋಣ. ಏನಂದರೆ ಫರ್ i ಈಸ್ ಈಕ್ವಲ್ ಟು 3. i ಈಸ್ ಈಕ್ವಲ್ ಟು 3 ಅಂದರೆ ಏನಂದರೆ ಎಕ್ಸೆಲಲ್ಲಿ ಇದು i ಈಸ್ ಈಕ್ವಲ್ ಟು 3 ಅಲ್ಲ, ಅಂದರೆ ನಮ್ಮದು ಸ್ಟೋರೇಜ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 5 ಇಂದ ಸ್ಟಾರ್ಟ್ ಆಗುತ್ತೆ. 1 2 3 ಇವೆಲ್ಲ ಕೋಡಿಂಗ್ ಇದ್ದಾವೆ. 4 ಇಂದ ನಮ್ಮದು ಟೇಬಲ್ ಸ್ಟಾರ್ಟ್ ಆಗುತ್ತೆ. 5 ಇಂದ ನಾವು ಸ್ಟೋರ್ ಮಾಡ್ತಿದ್ದೀವಿ. ಅದಕ್ಕೋಸ್ಕರ i ಈಸ್ ಈಕ್ವಲ್ ಟು 5 ಟು sh ಡಾಟ್ ರೇಂಜ್. ಉಳ್ಕಿದ್ದು 5 ಇಂದ ಸ್ಟಾರ್ಟ್ ಮಾಡಿ ರೇಂಜ್ ಎಲ್ಲಿ ತನಕ ಎ ಸ್ಟೋರ್ ಮಾಡ್ಕೊಳ್ಬೇಕಂದ್ರೆ ಡಬಲ್ ಕೊಟೇಶನ್ ಎ ಆಂಪರ್ಸೆಂಟ್ ಅಪ್ಲಿಕೇಶನ್ ಡಾಟ್ ರೋಸ್. ಸ್ಪೇಸ್ ಬಿಡಂಗಿಲ್ಲ. ಡಾಟ್ ರೋಸ್ ಡಾಟ್ ಕೌಂಟ್. ಎಷ್ಟು ರೋಸ್ ಇದ್ದಾವೆ ಅದನ್ನು ಯೂಸಿಂಗ್ ಕೌಂಟ್ ಫಂಕ್ಷನ್, ಯೂಸಿಂಗ್ ಕೌಂಟ್ ಮೆಥಡಿಂದ ನಾವು ಚೆಕ್ ಮಾಡ್ಬೋದು. ಎಂಡ್ ಮಾಡಬೇಕು, ಎಕ್ಸೆಲ್ನ ಎಂಡ್ ಮಾಡಬೇಕು ಲಾಸ್ಟಿಗೆ. ಎಕ್ಸೆಲ್ ಎಕ್ಸೆಲ್ ಆಪ್ ಡಾಟ್ ರೋ.
ನೆಕ್ಸ್ಟು ನಮ್ಮದು ಮೀ ಡಾಟ್ ಕಾಂಬೋ ಬಾಕ್ಸ್ 2 ಅಂದ್ರೇನು, ಈಗ ಪ್ರೆಸೆಂಟು ಎಂಪ್ಲಾಯಿ ಐ ಡಿನ ಸ್ಟೋರ್ ಮಾಡ್ಕೊಳ್ಳೋದು ಕಂಟ್ರೋಲ್ ಡಾಟ್ ಆ್ಯಡ್ ಐಟಮ್ sh ಡಾಟ್ ರೇಂಜ್ ಡಬಲ್ ಕೊಟೇಶನ್ a ampersand I dot value ನೆಕ್ಸ್ಟ್ ಐನ ಇಲ್ಲಿ ಅಂದರೆ I+5 I+1 I6+1 ಆ ಥರ 5+1 is equal to 6 6+1 is equal to 7 7+1 8+1 ಈ ಥರ ನೆಕ್ಸ್ಟ್ ಐ ಅಂತ ನಾವು ಮಾಡಬೇಕು. ಈಗ ನೋಡ್ರಿ, ನಾವು ಎಂಪ್ಲಾಯ್ ಐ ಡಿಯಲ್ಲಿ ಪ್ರೀವಿಯಸ್ ಕೋಡ್ಕಿನ ಮುಂಚೆ ಎಂಪ್ಲಾಯ್ ಐ ಡಿಯಲ್ಲಿ ಏನು ತೋರಿಸ್ತಾ ಇದ್ದಿದೆಯಲ್ಲ, ಈಗ ನಮ್ಮದಲ್ಲಿ ಎಷ್ಟು ಸ್ಟೋರ್ ಆಗಿದ್ದಾವೆ ಅಂಥೇಳಿ ತೋರಿಸೋ ಸಲುವಾಗಿ ಈ ಥರ ಕಾಣಿಸ್ತಿದೆ. ಈಗ 1 2 2 ಅನ್ನೋ ಕೋಡ್ನ ನಾವು ಸೆಲೆಕ್ಟ್ ಮಾಡಿದಾಗ ಎಂಪ್ಲಾಯಿ ನೇಮ್ ಬರಬೇಕು, ಜೆಂಡರ್ ಬರಬೇಕು, ಡೆಸಿಗ್ನೇಷನ್ ಏನು ಮಾಡಿದ್ದಾರೆ ಅವರು, ಸ್ಯಾಲ್ರಿ ಬರಬೇಕು. ಇದಕ್ಕೆಲ್ಲ ನಾವು ಕೋಡ್ ಬರೆದಾಗ ಈಗ 2000 ಅಂತ ಸೆಲೆಕ್ಟ್ ಮಾಡಿದರೆ ಸುನೀಲ್ ಅಂತ ಬರಬೇಕು, ಇಲ್ಲಿ ಮೇಲ್ ಅಂತ ಸೆಲೆಕ್ಟ್ ಆಗಿರಬೇಕು, DM ಅಂತ ಸೆಲೆಕ್ಟ್ ಆಗಿರಬೇಕು, 5000 ಅಂತ ಸೆಲೆಕ್ಟ್ ಆಗಿರಬೇಕು. ಇದಕ್ಕೆ ಯಾವ ಥರ ಕೋಡ್ ಬರೆಯೋದು ಅಂತ ನೋಡೋಣ. ಈಗ ನಾವು ಕಾಂಬೋ ಬಾಕ್ಸ್ 2 ಅನ್ನೋದು ಎಂಪ್ಲಾಯಿ ಐ ಡಿ ಈಗ ಪ್ರೆಸೆಂಟ್, ಇದನ್ನು ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ನಾವು ಏನಂತ ಕೋಡ್ ಬರಿಬೇಕಂದ್ರೆ ಇಫ್ ಮೀ ಡಾಟ್ ಯಾವ ಕಾಂಬೋ ಬಾಕ್ಸ್ combo box 2 is dot value is not equal to not ಅಂದರೆ ಏನು ಖಾಲಿ ಇಲ್ಲ ಅಂದರೆ not equal to empty, then dim sh as workbook ಅಲ್ಲ ವರ್ಕ್ಶೀಟ್. ನಮ್ಮದು ವರ್ಕ್ಶೀಟ್ 1 ಅಲ್ಲಿ ಕಾಂಬೋ ಬಾಕ್ಸ್ 2 ಅನ್ನೋದು ಎಂಪ್ಲಾಯಿ ಐ ಡಿ ಅಂತ ನಾವು ಹೇಳಬೇಕು. ಇದಕ್ಕೆ ಡಿಮ್ ಇಂದ ವರ್ಕ್ಶೀಟ್ ಎಂಟರ್ ನೆಕ್ಸ್ಟ್ ಸೆಟ್ sh ಈಸ್ ಈಕ್ವಲ್ ಟು ದಿಸ್ ವರ್ಕ್ಬುಕ್. ಅಂದರೆ ಶೀಟ್ ಯಾವ ವರ್ಕ್ಬುಕ್ಕಲ್ಲಿದೆ ಅಂಥೇಳಿ ಮತ್ತು ಯಾವ ಶೀಟಲ್ಲಿದೆ ಅಂಥೇಳಿ ಅಸೈನ್ ಮಾಡಬೇಕು. ದಿಸ್ ವರ್ಕ್ಬುಕ್ ಡಾಟ್ ಶೀಟ್ಸ್, ಯಾವ ಶೀಟು, ಶೀಟ್ 1 ಅಲ್ಲಿದೆ. ನೆಕ್ಸ್ಟ್ ಡಿಮ್ ಏನಂದರೆ ಡಿಮ್ I as integer, ಅಂತ ಹೇಳಿ ತಗೊಂಡು ಐನ ಈಗ ಅಸೈನ್ ಮಾಡಬೇಕು. I is equal to ಅಪ್ಲಿಕೇಶನ್. ಈ ಅಪ್ಲಿಕೇಶನಲ್ಲಿ ಮ್ಯಾಚ್ ಮಾಡಬೇಕಂದ್ರೆ ಎಂಪ್ಲಾಯಿ ಐ ಡಿಗೆ ಅವ್ರ ನೇಮ್, ಅವ್ರ ಡೆಸಿಗ್ನೇಷನ್, ಅವ್ರ ಸ್ಯಾಲ್ರಿ, ಅವ್ರ ಜೆಂಡರ್ನ ಮ್ಯಾಚ್ ಮಾಡಬೇಕು. ಮ್ಯಾಚ್ ಕಂಡೀಷನ್ VBA ಡಾಟ್ ಸಿ ಲಾಂಗ್, ಅಂದರೆ ಅದು ಇಂಟೀಜರಲ್ಲಿ ಇರುತ್ತಲ್ಲ ಅಂದರೆ ಐ ಡಿ, ಅದನ್ನು ಲಾಂಗಿಗೆ ತಗೊಂಡು ಮೀ ಡಾಟ್ ಕಾಂಬೋ ಬಾಕ್ಸ್ 2 ಯಾವುದು ಎಂಪ್ಲಾಯಿ ಐ ಡಿ ಡಾಟ್ ವ್ಯಾಲ್ಯೂ ನ ಕ್ಲೋಸ್ ಮಾಡಿ sh ಡಾಟ್ ರೇಂಜ್, ಎಲ್ಲಿಂದ ರೇಂಜ್ ಎಂಪ್ಲಾಯಿ ಐ ಡಿ ಫಸ್ಟ್ ಎ ರೇಂಜ್ ಕೋಲನ್ ಡಬಲ್ ಕೊಟೇಶನ್ ಕ್ಲೋಸ್ 0. ಇದಿಷ್ಟು ಮ್ಯಾಚ್ ಫಂಕ್ಷನ್ ಎಕ್ಸೆಲಲ್ಲಿ ಬಳಸ್ತಾರೆ. ನೆಕ್ಸ್ಟ್ ಮೀ ಡಾಟ್ ಟೆಕ್ಸ್ಟ್ ಬಾಕ್ಸ್ 2 ಡಾಟ್ ವ್ಯಾಲ್ಯೂ, ಟೆಕ್ಸ್ಟ್ ಬಾಕ್ಸ್ 2 ಡಾಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು sh ಡಾಟ್ ರೇಂಜ್ B ಡಬಲ್ ಕೊಟೇಶನ್ B ಆಂಪರ್ಸೆಂಟ್ I, ಅಂದರೆ I is equal to 5 ಅಂತ ಅಸೈನ್ ಮಾಡಿದ್ದೀವಲ್ಲ ಅದು ಐನ ಇಲ್ಲಿ ಹೇಳಬೇಕು.
ವ್ಯಾಲ್ಯೂ. ನೆಕ್ಸ್ಟು ಈಗ ಕಾಂಬೋ ಬಾಕ್ಸ್ 2 ಎಲ್ಲಿದೆ, ಬಿ ಅಲ್ಲಿ ನೇಮ್ ಇದೆ, ಅಂದರೆ ಐ ಡಿ ನಂಬರ್ ಇದು ಎಂಪ್ಲಾಯ್ ನೇಮ್. ನೆಕ್ಸ್ಟ್ ಜೆಂಡರ್ ಇದೆ. ಇಫ್ ಎಸ್ ಎಚ್ ಡಾಟ್ ರೇಂಜ್ ಸಿ ಅಲ್ಲಿ ಏನು ಸ್ಟೋರ್ ಆಗಬೇಕು, ಸಿ ಆಂಬರ್ಸೆಂಟ್ ಐ ಇಸ್ ಈಕ್ವಲ್ ಟು ಏನು 5 ಡಾಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಮೇಲ್. ಸಿ ಅಲ್ಲಿ ಮೇಲ್ ಅನ್ನೋದು ಸ್ಟೋರ್ ಆಗುತ್ತೆ. ದೆನ್ ಮೀ ಡಾಟ್ ಆಪ್ಷನ್ ಬಟನ್ 1 ಡಾಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಟ್ರೂ. ಮೇಲ್ನ ಎಂಟ್ರಿ ಮಾಡಿದಾಗ ಅದು ಟ್ರೂ ಆದಾಗ ಸಿ ರೇಂಜಲ್ಲಿ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಇದನ್ನೇ ಕಾಪಿ ಮಾಡೋಣ. ಇಫ್ ಡಾಟ್ ಎಸ್ ಎಚ್ ರೇಂಜ್ ಸಿ ಅಲ್ಲೇ ಇದು ಫಿಮೇಲ್ ಅಂತ ಮಾಡೋಣ. ದೆನ್ ಮೀ ಡಾಟ್ ಆಪ್ಷನ್ ಬಟನ್ 2 ಇದು ಫಿಮೇಲ್, ಆಪ್ಷನ್ ಬಟನ್ 2 ವ್ಯಾಲ್ಯೂ ಟ್ರೂ. ನೆಕ್ಸ್ಟ್ ಇದನ್ನು ಕಾಪಿ ಮಾಡಿ, ಅಂದರೆ ಐ ಡಿನ ಸೆಲೆಕ್ಟ್ ಮಾಡಿದಾಗ ಆ ಸೆಲೆಕ್ಟೆಡ್ ಐ ಡಿಯಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ. ಈಗ ಐ ಡಿ 1 ಅಂತ ಸೆಲೆಕ್ಟ್ ಮಾಡಿದರೆ ಐ ಡಿ 1ನಲ್ಲಿರೋ ನೇಮು, ಡೆಸಿಗ್ನೇಷನು, ಫಿಮೇಲ್ ಅಥವಾ ಮೇಲ್, ಜೆಂಡರ್, ಅವ್ರ ಸ್ಯಾಲ್ರಿ ಎಲ್ಲ ಈ ಥರ ಡೈರೆಕ್ಟಾಗಿ ಆಟೋಮೆಟಿಕ್ಕಾಗಿ ತೋರಿಸೋ ಸಲುವಾಗಿ ನಾವು ಇದನ್ನು ಈ ಕೋಡ್ನ ಬರೀತಿದ್ದೀವಿ. ನೆಕ್ಸ್ಟು ಕಾಂಬೋ ಬಾಕ್ಸ್ 1 ಇದು ಡಿ, ಅಂದರೆ ಡೆಸಿಗ್ನೇಷನಲ್ಲಿ ನಾವು ಡಿನ ರೇಂಜ್ನ ಸ್ಟೋರ್ ಮಾಡ್ತಿದ್ದೀವಿ. ಕಂಟ್ರೋಲ್ ವಿ. ಟೆಕ್ಸ್ಟ್ ಬಾಕ್ಸ್ 3 ಅಂದರೆ ಸ್ಯಾಲ್ರಿ, ಡಿ ಆದಮೇಲೆ ಇ. ನೆಕ್ಸ್ಟ್ ಇದನ್ನು ಎಂಡ್ ಇಫ್ ಮಾಡೋಣ. ಇಫ್ನ ಕ್ಲೋಸ್ ಮಾಡೋಣ. ಈಗ 2000 ಅಂತ ಸೆಲೆಕ್ಟ್ ಮಾಡಿದರೆ 2000ಅಲ್ಲಿರೋ ಸುನೀಲ್ ಎಂಪ್ಲಾಯ್ ನೇಮ್ ಮೇಲ್, ಡಿ ಎಮ್ ಅಂದರೆ ಡೆಸಿಗ್ನೇಷನ್ ತೊಗೊಂಡಿದ್ದನ್ನು ಡಿ ಎಮ್ ಡೆಪ್ಟಿ ಮ್ಯಾನೇಜರ್ ಅವರು, ಸ್ಯಾಲ್ರಿ 5000 ಆಟೋಮೆಟಿಕ್ಕಾಗಿ ತೋರಿಸ್ಬೇಕು. ಅಂದರೆ 1 to 2 ಅನ್ನೋ ಐ ಡಿ ಅವರು ಅವ್ರ ನೇಮ್ ಮತ್ತು ಅವ್ರ ಜೆಂಡರ್, ಅವ್ರ ಡೆಸಿಗ್ನೇಷನ್ ಮತ್ತು ಅವ್ರ ಸ್ಯಾಲ್ರಿನ ನಾವು ಈ ಥರ ಮಾಡ್ಬೋದು. ಈಗ ನಾನು ಒಂದು ಎಂಪ್ಲಾಯಿ ಐ ಡಿ 1 to 2 ಅನ್ನೋರು ಹೆಸರು ಎ ಎ ಅಂತಿದೆ, ಅವ್ರನ್ನ ನಾನು ಮೇಲ್ ಆಲ್ರೆಡಿ ಮೇಲ್ ಇದೆ, ಅವ್ರ ಡೆಸಿಗ್ನೇಷನ್ ಪರ್ಸ್ನಲ್ ಅಸಿಸ್ಟೆಂಟ್ ಆಗಿ. ನೆಕ್ಸ್ಟ್ ಸ್ಯಾಲ್ರಿ ಅವ್ರದ್ದು 5000 ಇತ್ತು. ಅಪ್ಡೇಟ್ ಮಾಡಬೇಕೀಗ. ಸಬ್ಮಿಟ್ ಮಾಡಿದಾಗ ಮೆಥಡ್ ಆರ್ ಡೇಟಾ ನಾಟ್ ಫೌಂಡ್ ಅಂತ ಹೇಳ್ತಿದೆ. ಇಲ್ಲಿ ಕಾಂಬೋ ಬಾಕ್ಸ್ 1 ಹಾಕಬೇಕು, ಯಾಕಂದರೆ ಟೆಕ್ಸ್ಟ್ ಬಾಕ್ಸ್ 1 ತೆಗೆದು ಕಾಂಬೋ ಬಾಕ್ಸ್ 2 ಹಾಕಿದ್ದೀವಿ. $2000 ಹೆಸರು ಸುನೀಲ್, ಅವ್ರ ಜೆಂಡರ್ ಮೇಲ್, ಅವ್ರ ಡೆಸಿಗ್ನೇಷನ್ ಡಿ ಎಮ್, ಅವ್ರ ಸ್ಯಾಲ್ರಿ 5000. ಈಗ ಡೆಸಿಗ್ನೇಷನ್ನ ಚೇಂಜ್ ಮಾಡ್ತೀನಿ, ಮ್ಯಾನೇಜರ್ ಮಾಡಿ ಅವ್ರಿಗೆ 25000 ಸ್ಯಾಲ್ರಿ ಅಸೈನ್ ಮಾಡಿದ್ದಾರೆ. ಸಬ್ಮಿಟ್ ಮಾಡಿದಾಗ ಇಲ್ಲಿನೂ ಟೆಕ್ಸ್ಟ್ ಬಾಕ್ಸ್ 1 ಅಂತಿದೆ. ಇಲ್ಲಿ n+1 ಅನ್ನೋದನ್ನು ತೆಗಿಬೇಕು, ಯಾಕಂದರೆ ಇರೋದು ಎಷ್ಟು ವ್ಯಾಲ್ಯೂಗೆ ಅದಕ್ಕೆ ಅಪ್ಡೇಟ್ ಮಾಡಬೇಕು. n+1 ಅನ್ನೋದು ಇಲ್ಲಿ ಬರೋಂಗಿಲ್ಲ. ಇಲ್ಲಿನೂ ಅಷ್ಟೇ +1 ಅಂದರೆ ಆ್ಯಡ್ ಮಾಡೋಕ್ಕಿದ್ದಾಗ, ಈಗ ಆಲ್ರೆಡಿ ಆ್ಯಡ್ ಮಾಡಿರೋದನ್ನು ನಾವು ಅಪ್ಡೇಟ್ ಮಾಡ್ತೀವಿ, ಮತ್ತೆ ಆ್ಯಡ್ ಮಾಡೋಂಗಿಲ್ಲ. ಇಲ್ಲಿ ಕಾಂಬೋ ಬಾಕ್ಸ್ 2 ಸುನೀಲ್ ಅನ್ನೋರ್ನ ಈಗ 2000 ಐ ಡಿ ಇರೋರು ಯಾರು, ಸುನೀಲ್, ಅವ್ರ ಜೆಂಡರ್ ಮೇಲ್, ಇಲ್ಲಿ ಕಾಣ್ತಿದೆಯಲ್ಲ ಡೆಸಿಗ್ನೇಷನ್ ಡೆಪ್ಟಿ ಮ್ಯಾನೇಜರ್, ಅವ್ರ ಸ್ಯಾಲ್ರಿ 5000. ನಾನು ಡೆಪ್ಟಿ ಮ್ಯಾನೇಜರಿಂದ ಮ್ಯಾನೇಜರ್ಗೆ ಕನ್ವರ್ಟ್ ಮಾಡಿ ಅವ್ರಿಗೆ ಸ್ಯಾಲ್ರಿನ 25000 ಮಾಡಿದ್ದೀನಿ. ಈಗ ಸಬ್ಮಿಟ್ ಮಾಡಿದರೆ
ಇಲ್ಲಿನೂ ಚೇಂಜ್ ಮಾಡ್ಬೇಕು ನಾವು, ಅದಕ್ಕೋಸ್ಕರ ಎರರ್ ಬರ್ತಿದೆ. ಕಾಂಬೋ ಬಾಕ್ಸ್ 2 ಕ್ಲಿಯರ್ ಮಾಡಿದಾಗ ಕಾಂಬೋ ಬಾಕ್ಸ್ 2 ಮ್ಯಾನೇಜರಿಂದ ಅವ್ರಿಗೆ ಪರ್ಸನಲ್ ಅಸಿಸ್ಟೆಂಟ್ ಆಗಿ ತಗೊಳ್ಳೋಣ, ಈ ಥರ ಕನ್ವರ್ಟ್ ಆಗುತ್ತೆ. ಈಗ ನೆಕ್ಸ್ಟ್ ಆ್ಯಡ್ ಫಾರ್ಮ್ನ ಮಾಡೋಣ. ಎಂಪ್ಲಾಯಿ ಐ ಡಿ ಯಾರು 1005, ಎಂಪ್ಲಾಯಿ ನೇಮ್ Z ಫೀಮೇಲ್, ಡೆಸಿಗ್ನೇಷನ್ DM, ಅವ್ರ ಸ್ಯಾಲ್ರಿ 20,000, ಸಬ್ಮಿಟ್. ಇಲ್ಲಿ ಆ್ಯಡ್ ಆಯಿತು. ಇನ್ನೊಂದು ಕ್ಲಿಯರ್ ಮಾಡಿ ನಾವು ಇನ್ನೊಂದು ಆ್ಯಡ್ ಮಾಡೋಣ. 1006, ಎಂಪ್ಲಾಯಿ ನೇಮ್ V ಇಮೇಲ್, ಅವ್ರ ಏಜೆಂಟ್ ಇದ್ದಾರೆ, ಇದು 5000, ಸಬ್ಮಿಟ್. ಓಕೆ, ಈಗ ಅಪ್ಡೇಟ್ ಮಾಡೋಣ. 1006 ಅನ್ನೋರು V ಇದೆ ಅವ್ರ ನೇಮು, ಅವ್ರ ಫಿಮೇಲ್ ಇದ್ದಾರೆ, ಏಜೆಂಟಿಂದ ಮ್ಯಾನೇಜರ್ ಮಾಡೋಣ. ಅವ್ರ ಸ್ಯಾಲ್ರಿನ 50,000 ಮಾಡಿ ಸಬ್ಮಿಟ್ ಮಾಡೋಣ. ಇಲ್ಲಿ ಚೇಂಜ್ ಆಯಿತು, ಮ್ಯಾನೇಜರಿಂದ ಏಜೆಂಟಿಂದ ಮ್ಯಾನೇಜರ್ಗೆ ಚೇಂಜ್ ಆಯಿತು. ಈಗ ಅದೇ 2000 ಅನ್ನೋರು ಸುನಿಲು ಮೇಲ್ ಇದ್ದಾರೆ, ಅವ್ರು DM ಇದ್ದಾರೆ, ಅವ್ರನ್ನ ಏಜೆಂಟ್ ಮಾಡಿ 500 ಮಾಡೋಣ ಸ್ಯಾಲ್ರಿ. ಇಲ್ಲಿ 500 ಹಾಕಬೇಕು. ಈ ಥರ ನಾವು ಅಪ್ಡೇಟ್ ಕಮೆಂಟ್ನ ಆ್ಯಡ್ ಮಾಡೋದು, ಅಪ್ಡೇಟ್ ಮಾಡೋದು ಈ ಥರ ಮಾಡ್ಬೋದು. ನೆಕ್ಸ್ಟ್ ಕ್ಲಾಸಲ್ಲಿ ಯಾವ ಥರ ಡಿಲೀಟ್ ಮಾಡೋದಂತ ನೋಡೋಣ. ಥ್ಯಾಂಕ್ ಯು. ಬಸವ ಐಟೆ ಮಾನ್ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.